ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವರ ಒಂದು ಗಂಭೀರ ರೀತಿಯಲ್ಲಿ ನಮ್ಮ ಕಚೇರಿಯನ್ನ ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಪವಿತ್ರವಾದ ಮಂದಿರ. ಇದು ಭಾರತೀಯ ಜನತಾ ಪಾರ್ಟಿಯವ್ರ ತರ ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಕಟ್ಕೊಂಡಿರೋದಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷದ ಕಚೇರಿಯ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅಪಾರವಾದ ಗೌರವ, ಪ್ರೇಮ ಇದೆ. ಅದರ ಮೇಲೆ ಯಾರಾದರೂ ಹಲ್ಲೆ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಕಾಪಾಡಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಹ ಕೊಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನ ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ರೆ ಅಶೋಕನ್ಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಕಕ್ಕೆ ನಾನು ಹೋಗೋದಿಲ್ಲ. ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಕೇಂದ್ರದಲ್ಲೂ ನಿಮ್ಮ ತಡಿಪಾರ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು, ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆತರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು, ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಎಕ್ಸ್ಪರ್ಟ್ ಇದ್ರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರದು ಈ ಮುತ್ತಿಗೆಯಿಂದ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಅವರು ಕಾರಲ್ಲಿ ಬಂದು ಕಾಂಗ್ರೆಸ್ ಆಫೀಸ್ ಮುಂದೆ ಇಳಿದು ಎಲ್ರಿಗೂ ಸಹ ಸವಾಲ್ ಹಾಕಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಬೇಕು ಹೇಳಿ. ಆದ್ರಿಂದ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದಾಗ ಇವ್ರದ್ದು ಷಡ್ಯಂತ್ರ ಮತ್ತು ಒಂದು ಪಿತೂರಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ವಿರುದ್ಧ ಗಲಭೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಖಂಡನೀಯ. ಆದ್ರಿಂದ ನಿನ್ನೆ ರಾಹುಲ್ ಗಾಂಧಿ ಅವರ ಮೇಲೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ, ಅದನ್ನು ಸಹ ನಾವು ಖಂಡಿಸ್ತೇವೆ. ಈಗ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆಗಳಿದ್ದರೆ ಅದರಲ್ಲಿ ನೇರವಾಗಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮೊಟ್ಟೆನ ನೋಡಿ ಅವರಿಗೆ ಬಾಂಬ್ ಜ್ಞಾಪಕ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದೀನಿ. ಕಲ್ಪನಾ ಶಕ್ತಿಗೆ ನಾವು ಒಪ್ಕೊಳ್ಬೇಕಾಗತ್ತೆ. ಆದ್ರೆ ಇದೇ ಮೊಟ್ಟೆ ಹೊಡಿತಾ ಇದ್ರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಪ್ರತಿಯೊಬ್ಬ ಶಾಸಕರಿಗೆ ಮೊಟ್ಟೆ ಹೊಡಿದ ಪ್ರಾರಂಭ ಮಾಡಿದ್ದೆ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿಯವರು. ಪ್ರಾಣಿಗಳ ತರ ಅವರು ಸೊಂಟಕ್ಕೆ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಇವ್ರು ಹುಡ್ಕೊಂಡು ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಅಷ್ಟೆಲ್ಲ ಪ್ರೀತಿ ಇದ್ರೆ ಅದನ್ನ ನೇರವಾಗಿ ಮಾಡ್ಬೇಕಲ್ಲ. ಆತರ ಪ್ರೀತಿ ಇದ್ರೆ ಅದನ್ನು ಮಾಡ್ಬೇಕಲ್ಲ. ಅದು ಯಾವ ರಾಜಕಾರಣ ಅಂತ ಹೇಳಿ ಪ್ರಜ್ಞಾ ಠಾಕೂರ್, ಗೋಡ್ಸೆ ಇವ್ರ ಸಂತತಿಯವರು ಇದಕ್ಕಿನ್ನ ಏನ್ ಹೇಳಲಿಕ್ಕಾಗುತ್ತೆ? ಆತರ ಏನಾದ್ರು ಇದ್ರೆ ನಿರ್ದಿಷ್ಟವಾಗಿ ಅದನ್ನು ಹೇಳಬೇಕಾಗುತ್ತೆ, ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಹೇಳಿ.